ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಮಾಜ್. ತಿರುಮಲದಲ್ಲಿ ನಮಾಜ್ ಮಾಡಿದ ವ್ಯಕ್ತಿ, ಕಾರಿನಲ್ಲಿ ಬಂದಿದ್ದ ವ್ಯಕ್ತಿಯಿಂದ ನಮಾಜ್. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಮಾಜ್. ತಿರುಮಲದಲ್ಲಿ ನಮಾಜ್ ಮಾಡಿದಂತಹ ವ್ಯಕ್ತಿ, ಕಾರಿನಲ್ಲಿ ಬಂದಿದ್ದ ವ್ಯಕ್ತಿಯಿಂದ ಪ್ರಾರ್ಥನೆ ಅಥವಾ ನಮಾಜ್ ಮಾಡಲಾಗಿದೆ. ಕಾರಿನಿಂದ ಇಳಿದು ನಡೆದುಕೊಂಡು ಹೋಗುತ್ತಿರುವಂತಹ ದೃಶ್ಯವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತಿರುಮಲದಲ್ಲಿ ನಮಾಜ್ ಮಾಡುತ್ತಿರುವಂತಹ ದೃಶ್ಯ ಲಭ್ಯ ಆಗಿರುವಂತಹದ್ದು. ತಿರುಮಲದಲ್ಲಿರ್ತಕ್ಕಂತಹ ಕಲ್ಯಾಣ ಮಂಟಪದ ಬಳಿ ನಮಾಜ್ ಮಾಡಲಾಗಿದೆ. ಕಾರಿನ ನಂಬರ್ ಆಧರಿಸಿ ವ್ಯಕ್ತಿಗಾಗಿ ಹುಡುಕಾಟವು ಕೂಡ ನಡೀತಾ ಇದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಮಾಜ್ ಮಾಡಲಾಗಿದೆ. ಆತನ ಉದ್ದೇಶ ಏನು, ಯಾಕೋಸ್ಕರ ಅಲ್ಲೇ ನಮಾಜ್ ಮಾಡ್ದ, ಅದು ಇನ್ನೂ ಕೂಡ ನಿಖರ ಅಲ್ಲ. ತಿರುಮಲದಲ್ಲಿ ನಮಾಜ್ ಮಾಡಿದ ವ್ಯಕ್ತಿ, ಕಾರಿನಲ್ಲಿ ಬಂದಿದ್ದ ವ್ಯಕ್ತಿಯಿಂದ ನಮಾಜ್ ಮಾಡಲಾಗಿದೆ. ಕಾರಿನಿಂದ ಇಳಿದು ನಡ್ಕೊಂಡು ಬಂದು ಅದೇ ಸನ್ನಿಧಾನದಲ್ಲಿ ಯಾಕೆ ನಮಾಜ್ ಮಾಡ್ದ, ಆತನ ಉದ್ದೇಶ ಏನಾಗಿತ್ತು, ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದಲೇ ತಿಳಿಯಬೇಕಾಗಿದೆ. ತಿರುಮಲದಲ್ಲಿರ್ತಕ್ಕಂತಹ ಕಲ್ಯಾಣ ಮಂಟಪದ ಬಳಿ ನಮಾಜ್. ಈ ತರಹದ ಪ್ರದೇಶಗಳಲ್ಲಿ ಒಂದು ಧರ್ಮದ ಪ್ರಾರ್ಥನಾ ಸ್ಥಳದ ಸನ್ನಿಧಾನದಲ್ಲಿ ನಮಾಜ್ ಮಾಡಬಹುದಾ, ಅದರ ವಿಧಿ ಏನು ಅಂತ ಕೇಳಿದ್ರೆ ಆ ತರಹ ನಮಾಜ್ ಮಾಡೋದಕ್ಕೆ ಅವಕಾಶಗಳಿಲ್ಲ. ಮತ್ತೊಂದು ಧರ್ಮದ ಧಾರ್ಮಿಕ ಕ್ಷೇತ್ರಗಳ ಪಕ್ಕ ನಮಾಜ್ ಮಾಡಿದ್ರೆ ಅದು ಸಿಂಧು ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ, ಅದು ಸಿಂಧು ಆಗೋದಿಲ್ಲ. ಹಾಗಾದ್ರೆ ಈತ ಆ ಪ್ರದೇಶದಲ್ಲಿ ಯಾಕೆ ನಮಾಜ್ ಮಾಡ್ದ, ಆತನ ಉದ್ದೇಶ ಏನು? ಬಹುಶಃ ಆ ಪ್ರದೇಶದಲ್ಲಿ ನಮಾಜ್ ಮಾಡಿದ್ರೆ ಧಾರ್ಮಿಕವಾಗಿ ಏನಾದರೂ ದೇವರ ತುಂಬ ಹತ್ತಿರದಿಂದ ನಾವು ಪ್ರಾರ್ಥನೆ ಮಾಡ್ಬೋದು ಅನ್ನೋ ಉದ್ದೇಶ ಇತ್ತ, ಅಥವಾ ಬೇರೆ ತರಹದ್ದೇನಾದರೂ ಉದ್ದೇಶ ಇತ್ತ? ಇವೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕು. ಇನ್ನು ಸಾಕಷ್ಟು ಜನ ಆವೇಶಕ್ಕೆ ಬಿದ್ದು ಮರದ ಮೇಲೆ ನಿಂತ್ಕೊಂಡು ನಮಾಜ್ ಮಾಡೋದು, ಜನ ನೋಡಲಿ ಅಂಥೇಳಿ, ಆಕರ್ಷಿತ ಆಗಲಿ ಅಂಥೇಳಿ ಅಲ್ಲಲ್ಲಿ ಒಂದು ರೀತಿ ವಿಚಿತ್ರವಾಗಿ ನಮಾಜ್ ಮಾಡೋದು, ಇದೆಲ್ಲ ಇಸ್ಲಾಂನಲ್ಲಿ ಅವಕಾಶಗಳಿರೋದಿಲ್ಲ. ಸಾಕಷ್ಟು ಬಾರಿ ನಾವು ಇದ್ರ ಬಗ್ಗೆ ಕೇಳಿದ್ದೀವಿ. ಹೀಗೆಲ್ಲ ಮಾಡ್ಬೋದಾ? ಮತ್ತೊಂದು ಧಾರ್ಮಿಕ ಕ್ಷೇತ್ರದ ಮುಂಭಾಗ ನಮಾಜ್ ಮಾಡಿದ್ರೆ ಸಿಂಧು ಆಗುತ್ತಾ ಅಂತಲೂ ಕೂಡ ಕೇಳಿದ್ವಿ. ಇಲ್ಲ, ಅದು ಸಿಂಧು ಆಗೋದಿಲ್ಲ. ಮತ್ತು ಯಾಕೆ ಹಿಂಗೆ ಜನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕೆಲವರು ಒಂದು ಸ್ವಲ್ಪ ವಿಲಕ್ಷಣವಾಗಿ ಜನರನ್ನು ಆಕರ್ಷಣೆ ಮಾಡಬೇಕು, ಅದು ಯಾವ ತರಹದ ಸಂದೇಶವನ್ನು ಕೊಡುತ್ತೆ ಅನ್ನೋ ಪರಿಜ್ಞಾನ ಬೇಡವಾ? ಧಾರ್ಮಿಕ ವಿಧಿ ವಿಧಾನದ ರೀತಿ ರಿವಾಜುಗಳನ್ನು ಆಧರಿಸಿಕೊಂಡು ಈ ತರಹ ನಮಾಜ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಈ ತರಹ ನಮಾಜ್ ಮಾಡೋರ ಧಾರ್ಮಿಕ ಶಿಕ್ಷಣವು ಅಷ್ಟಕ್ಕಷ್ಟೇ ಆಗಿರುತ್ತೆ. ಅವರಿಗೆ ಆಳವಾಗಿ ಏನು ಗೊತ್ತಿರೋದಿಲ್ಲ. ಎಲ್ಲಿ ನಮಾಜ್ ಮಾಡಬೇಕು, ಎಲ್ಲಿ ನಮಾಜ್ ಮಾಡಬಾರ್ದು, ಯಾಕೆ ನಮಾಜ್ ಮಾಡಬೇಕು, ಯಾಕೆ ನಮಾಜ್ ಮಾಡಬಾರ್ದು. ಇದು ಒಂದು ಧರ್ಮದ ಧಾರ್ಮಿಕ ಕ್ಷೇತ್ರ, ಬಹುದೇವಾರಾಧನೆಯ ಒಂದು ಕ್ಷೇತ್ರ. ಅಲ್ಲಿ ಏಕದೇವಾರಾಧನೆಯ ವಿಶ್ವಾಸಿಗಳು ನಮಾಜ್ ಮಾಡಬಹುದಾ? ಒಂದು ವೇಳೆ ನಮಾಜ್ ಮಾಡಿದ್ರೆ ಸಿಂಧು ಆಗುತ್ತಾ? ಈ ಪರಿಜ್ಞಾನವು, ಈ ಧಾರ್ಮಿಕ ಶಿಕ್ಷಣವು ಇವರಿಗಿರೋದಿಲ್ಲ. ಅದು ಯಾವ ತರಹದ ವಿವಾದವಾಗಿ ತಿರುಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಆದರೂ ಬೇಡವಾ? ಇವರ ಪ್ರಚಾರದ ತೆವಲಿಗೆ ನಮಾಜ್ ಮಾಡಿ ಹೋಗ್ತಾರೆ. ಅದು ಸಮಾಜಕ್ಕೆ, ಸೊಸೈಟಿಗೆ ಯಾವ ತರಹದ ಮೆಸೇಜನ್ನು ಕೊಡುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇವರಿಗಿಲ್ಲ. ಇನ್ನು ಈ ತರಹದ ಪ್ರದೇಶಗಳಲ್ಲಿ ನಮಾಜ್ ಮಾಡಿದ್ರೆ ಸಿಂಧು ಆಗುತ್ತೋ ಅಸಿಂಧು ಆಗುತ್ತೋ ಅಂತ ಕೇಳಕ್ಕೆ ಹೋದರೆ ಆ ಧಾರ್ಮಿಕ ಒಂದು ಕಾಮನ್ ಸೆನ್ಸ್ ಕೂಡ ಇವರುಗಳಿಗಿರೋದಿಲ್ಲ. ನೀವು ಸಾಕಷ್ಟು ಬಾರಿ ಗಮನಿಸಿರ್ತೀರಿ ದೃಶ್ಯಗಳನ್ನು, ಮರದ ಮೇಲೆ ನಿಂತ್ಕೊಂಡು ಯಾವನೋ ಒಬ್ಬ ನಮಾಜ್ ಮಾಡೋದು. ಇದು ಇಸ್ಲಾಮಿನ ವಿಧಿವಿಧಾನದ ಅನುಸಾರವಾಗಿ ಇದು ಸಿಂಧು ಅಲ್ಲ. ಜನ ನೋಡಲಿ, ತೋರಿಕೆಗಾಗಿ, ಜನ ನೋಡಿಬಿಟ್ಟು ಈ ವಿಡಿಯೋನ ವೈರಲ್ ಮಾಡಲಿ, ಈ ಇಂಟೆನ್ಷನ್ನ ಇಟ್ಟುಕೊಂಡು ಆ ತರಹದ ನಮಾಜ್ಗಳಿಗೆ ಯಾವುದೇ ತರಹದ ಪ್ರಾತಿನಿಧ್ಯ ಇಸ್ಲಾಮಿನಲ್ಲಿಲ್ಲ. ಅಂದರೆ ವಿದ್ವಾಂಸರ ಜೊತೆ ನಾವು ತಿಳ್ಕೊಂಡಿರುವಂಥ ವಿಚಾರ ಇದು. ಸೊ ಹಾಗಾಗಿ ತಿರುಮಲದಲ್ಲಿ ಈತ ಯಾಕೆ ನಮಾಜ್ ಮಾಡ್ದ, ಈತನ ಉದ್ದೇಶ ಏನಾಗಿತ್ತು? ಕಾರಿನಿಂದ ಬರ್ತಾನೆ, ಧಾರ್ಮಿಕ ಕ್ಷೇತ್ರದತ್ತ ಹೋಗ್ತಾನೆ, ಅಲ್ಲೇ ನಮಾಜ್ ಮಾಡ್ತಾನೆ, ಆ ನಮಾಜಿಗೆ ಸಂಬಂಧಪಟ್ಟಂತಹ ಬಟ್ಟೆಯನ್ನು ಕೂಡ ಮಡಚ್ಕೊಂಡು ಹೋಗ್ತಾನೆ. ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ. ಇನ್ನು ಈ ತರಹದ ನಮಾಜುಗಳಿಗೆ ಇಸ್ಲಾಮಿನಲ್ಲಿ ಯಾವ ಪ್ರೋತ್ಸಾಹವೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ವಿದ್ವಾಂಸರಲ್ಲಿ ಸಾಕಷ್ಟು ವಿವಾದ ಆದಾಗ ನಾವು ತಿಳಿದುಕೊಂಡಿರ್ತಕ್ಕಂತಹ ತಿಳುವಳಿಕೆ. ಇನ್ನು ಕಾರಿನಿಂದ ಇಳಿದು ನಡೆದುಕೊಂಡು ಹೋಗುತ್ತಿರುವಂತಹ ದೃಶ್ಯ ವೈರಲ್ ಆಗಿದೆ. ಇನ್ನು ತಿರುಮಲದಲ್ಲಿ ನಮಾಜ್ ಮಾಡುತ್ತಿರುವಂತಹ ದೃಶ್ಯ ಲಭ್ಯವಾಗಿರುವಂತಹದ್ದು. ಹಾಗಾದರೆ ಈ ಒಂದು ವಿಚಾರ ಪೊಲೀಸರ ತನಿಖೆಯ ನಂತರವೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.